ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಮಾಡ್ತಾ ಇರೋ ಟಾಪಿಕ್ ಯಾವುದಪ್ಪ ಅಂತಂದರೆ ಎಕ್ಸಸೈಸ್ 1.1 ರಿಯಲ್ ನಂಬರ್ಸಲ್ಲಿ ಎಕ್ಸಸೈಸ್ 1.1 ಸಾಲ್ವ್ ಮಾಡೋಣ. ಓಕೆನಾ? ಇಲ್ಲಿ ನೋಡಿ ಏನು ಹೇಳ್ತಾನಪ್ಪ ಅಂದರೆ ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಏನು ಹೇಳತ್ತಂದ್ರೆ ಪ್ರತಿಯೊಂದು ನಂಬರ್ನು ಏನು ಮಾಡಬೇಕಪ್ಪ ಅಂತಂದರೆ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ನಂಬರ್, ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಓಕೆನಾ? ಆಲ್ರೆಡಿ ನಿಮ್ಗೆ ಏನು ಅಂತಂದರೆ ಐಡಿಯಾ ಬಂದಿದೆ ಅನ್ಕೋತಿದ್ದೀನಿ. ಪ್ರೈಮ್ ನಂಬರ್ ಅಂದ್ರೆ ಏನು, ಆಪೋಸಿಟ್ ನಂಬರ್ ಅಂದ್ರೆ ಏನು. ಓಕೆನಾ? ಬೇಸಿಕ್ ಅಂತ ಹೇಳಿದ್ರಿಂದ ಕ್ಲಾಸ್ ಮಾಡಿದ್ದು ನೋಡಿರಿ, 10th ಬೇಸಿಕ್ ಕ್ಲಾಸ್ ಅಂತೇಳಿ ಅದರಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ನೀಟಾಗಿ ನೋಡ್ಕೊಂಬರ್ಬೋದು. ಇಲ್ಲಿ ನೋಡಿ ಏನು ಹೇಳ್ತಿದ್ದಾನಪ್ಪ ಅಂದರೆ ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಈ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದ್ರೆ ಇದನ್ನ ಏನು ಮಾಡಬೇಕಪ್ಪ ಅಂದರೆ ಪ್ರೈಮ್ ಫ್ಯಾಕ್ಟರ್ಸ್ ಬರಿಬೇಕಂತ ಹೇಳ್ತಿದ್ದಾನೆ. 140 ಏನು ಮಾಡಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ಬರಿಬೇಕಂತ. ಓಕೆನಾ? ಇಲ್ಲಿ ನೋಡಿ 140 ಇದೆ, 140 ಇದ್ರದ್ದು ಏನು ಮಾಡೋದು ಪ್ರೈಮ್ ಫ್ಯಾಕ್ಟರ್ಸ್. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದಾಗುತ್ತೆ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2 ಆಗುತ್ತೆ. ಓಕೆನಾ? ಇದು 2 ಇಂದ ಕ್ಯಾನ್ಸಲ್ ಆಗುತ್ತಿಲ್ಲ ಅಂತ ಯಾವ ಥರ ಚೆಕ್ ಮಾಡ್ತೀರಾ? ಯೂನಿಟ್ ಪ್ಲೇಸಲ್ಲಿ ಏನೈತಿ 0 ಇದೆ, ಯೂನಿಟ್ ಪ್ಲೇಸಲ್ಲಿ ಏನಿದೆ 0 ಇದೆ. ಯೂನಿಟ್ ಪ್ಲೇಸಲ್ಲಿ ಏನಾದರೂ 0 ಬರ್ತಿದೆಯಪ್ಪ ಅಂದರೆ ಕಂಪಲ್ಸರಿ ಅದು ಏನಾಗುತ್ತೆ 2 ಇಂದ ಕ್ಯಾನ್ಸಲ್ ಆಗುತ್ತಂತ, 2 ಇಂದ ಕ್ಯಾನ್ಸಲ್ ಆಗುತ್ತಂತ. ಓಕೆನಾ? ಯೂನಿಟ್ ಪ್ಲೇಸಲ್ಲಿ ಏನಿರ್ಬೇಕು 0, 2, 2, 4, 6, 8 ಇದು ಯಾವುದಾದ್ರೂ ನಂಬರ್ ಇದ್ರೆ ಏನಾಗುತ್ತೆ ಕಂಪಲ್ಸರಿ ಅದು 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ. ಓಕೆನಾ? ನೋಡಿ ಸ್ಟಾರ್ಟ್ ಮಾಡಿ. 2 7s 0 0 ಆಸ್ ಇಟ್ ಈಸ್, 2 3s 6, ನೆಕ್ಸ್ಟ್ 5 10 ಉಳಿದೈತಿ, 2 5s 10. ಇದು ಯಾವ ನಂಬರಿಂದ ಹೋಗುತ್ತೆ ನೋಡಿ. ನೆಕ್ಸ್ಟ್ 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂದರೆ ಅದರಲ್ಲಿ ಯಾಕೆ ಹೇಳಿ ಯೂನಿಟ್ ಪ್ಲೇಸಲ್ಲಿ ಆಡ್ ನಂಬರ್ ಇದೆ. ಯೂನಿಟ್ ಪ್ಲೇಸಲ್ಲಿ ಏನಾದರೂ ಆಡ್ ನಂಬರ್ ಇದೆ ಅದು ಕಂಪಲ್ಸರಿ ಏನಾದ್ರಿ 2 ಇಂದ ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು 3 ಬರುತ್ತೆ. ಓಕೆ? 3 ಇಂದ ಕ್ಯಾನ್ಸಲ್ ಆಗುತ್ತೆ ಅಂದರೆ 35 ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ಏನು ತಗೋಬೇಕು ಅದಕ್ಕೆ? ನೆಕ್ಸ್ಟ್ ಪ್ರೈಮ್ ನಂಬರು 5 ಇಂದ ಕ್ಯಾನ್ಸಲ್ ಆಗುತ್ತೆ ಅಲ್ರಿ, 5 7s 35. ಓಕೆ? ನೆಕ್ಸ್ಟ್ ಏನಾಗ್ತೈತಿ 7 ಬರುತ್ತೆ. 7 ಏನು ಮಾಡ್ತೀರಾ 7 1s 7, 7 1s 7. 140ದು ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ರಿ 2 ಇಂಟು 5 ಇಂಟು 7 ಆಗುತ್ತೆ. ಓಕೆನಾ? ಏನು ಮಾಡಿದ್ದಪ್ಪ ಅಂತಂದರೆ ಮಾಡೆಲ್ ಕ್ಯೂಬ್ ಒಳಗಡೆ ಕ್ವಶನ್ ಕೇಳಿದ್ದೆ. ಏನಪ್ಪ ಅಂದ್ರೆ ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 90 ಅಂತ ಕೇಳಿದ. ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 90 ಅಂತ ಕೇಳಿದೆ. ಅಂದರೆ ಯಾವ್ದು ಬೇಕಾದ್ರೂ ನಂಬರ್ ಕೊಡ್ಬೋದು ರೀ. ಯಾವ್ದು ಬೇಕಾದ್ರೂ ನಂಬರ್ ಕೊಡ್ಬೋದು. MCQ ಅಲ್ಲಿ ಚಾನ್ಸಸ್ ಇರುತ್ತೆ ಕ್ವಶನ್ ಕೇಳೋದು. ಓಕೆನಾ? ನೆಕ್ಸ್ಟ್ ನೋಡೋಣ. 156 ಇದೆ. ಸೆಕೆಂಡ್ ಒನ್ ಎಷ್ಟೈತ್ರಿ 156 ಐತಿ. ಯೂನಿಟ್ ಪ್ಲೇಸಲ್ಲಿ ಏನೈತ್ರಿ 6 ಇದೆ. ಯೂನಿಟ್ ಪ್ಲೇಸಲ್ಲಿ ಏನಾದರೂ 6 ಇದೆ ಅಂದರೆ ಕಂಪಲ್ಸರಿ ಅದು ಏನಾಗುತ್ತೆ ರೀ 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದೆ. 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ. 2 7s 14, ನೆಕ್ಸ್ಟ್ 2 8s 16, ನೆಕ್ಸ್ಟ್ ಇಟ್ ಈಸ್ ಆಲ್ಸೋ even ನಂಬರ್. ಓಕೆ? ನೆಕ್ಸ್ಟ್ 2 3s 6, 2 9s 18. ನೆಕ್ಸ್ಟ್ ಏನಾಗ್ತೈತೆ ರೀ 9 ಬರತೈತಿ. 2 ಇಂದ ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ರೀ 3 ಹೋಗ್ಬೇಕು. 3 ಇಂದ ಚೆಕ್ ಮಾಡಬೇಕು. 3 ಇಂದ ಚೆಕ್ ಮಾಡಿರಿ. 3 ಇಂದ ಕ್ಯಾನ್ಸಲ್ ಆಗುತ್ತೇನು ರೀ 3 1s 3 3s ಏನು ಮಾಡಬೇಕಪ್ಪ ಅಂದ್ರೆ ಅಪ್ ಟು ನೀವು 100 ಒಳಗೆ ಏನಿರಬೇಕು ಪ್ರೈಮ್ ನಂಬರ್ಸ್ ಬಗ್ಗೆ ಐಡಿಯಾ ಇರ್ಬೇಕು ರೀ. 13 ಅನ್ನೋದು ಏನು ರೀ ಪ್ರೈಮ್ ನಂಬರ್ ಐತ್ರಿ. ಓಕೆ? 13 ಅನ್ನೋದು ಏನು ರೀ ಪ್ರೈಮ್ ನಂಬರ್ ಐತಿ. 13 1s 13, 13 1s 13 ಆಗುತ್ತೆ ರೀ. ಹೆಂಗೆ ಬರೀತೀರಾ 156ನ 156ದು ಪ್ರೈಮ್ ಫ್ಯಾಕ್ಟರ್ಸ್ ಹೆಂಗೆ ಬರೀತೀರಾ 2 ಇಂಟು 3 ಇಂಟು 13 ಆಗುತ್ತೆ ರೀ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 156 ಈಸ್ 2 ಇಂಟು 3 ಇಂಟು 13. ನೆಕ್ಸ್ಟ್ ನಂಬರ್ ನೋಡೋಣ. 3825 ನೋಡ್ರಿ ಏನಾಗುತ್ತೆ 3825 ನೋಡ್ರಿ 2 ಇಂದ ಕ್ಯಾನ್ಸಲ್ ಆಗ್ತೈತೆ ಏನ್ರಿ. ಯೂನಿಟ್ ಪ್ಲೇಸಲ್ಲಿ ಏನೈತ್ರಿ 5 ಇದೆ. 5 ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ 3 ಇಂದ ಚೆಕ್ ಮಾಡಿರಿ. 3 ಇಂದ ಚೆಕ್ ಮಾಡಿರಿ. ನೋಡ್ರಿ 3 ಇಂದ ಚೆಕ್ ಮಾಡಬೇಕಪ್ಪ ಅಂತಂದ್ರೆ ಇದು ಕ್ಯಾನ್ಸಲ್ ಆಗುತ್ತೆ ಇಲ್ಲತ್ತೆ ಒಂದೊಂದು ಬರ್ಕೊಂಡು ಕುತ್ಕೋಬಾರ್ದು. ಆಯಿತಾ? ಇಲ್ಲಿ ನೋಡಿ ಇಲ್ಲಿ ಎಷ್ಟೈತ್ರಿ 3 8 2 5 ಇದೆ. ಡಿವಿಸಿಬಿಲಿಟಿ ರೂಲ್ ಗೊತ್ತೈತೇನ್ರಿ 3ದು. ಡಿವಿಸಿಬಿಲಿಟಿ ರೂಲ್ ಏನು ಮಾಡ್ಬೇಕು ಇದು ಎರಡು ಆ್ಯಡ್ ಮಾಡಿ ಎಷ್ಟಾಗುತ್ತೆ 10 ಪ್ಲಸ್ 5 15, 15 ಪ್ಲಸ್ 5 ಎಷ್ಟಾಗುತ್ತೆ ರೀ 18 ಆಗುತ್ತಾ. ಓಕೆನಾ? ಈ 18 ಏನಪ್ಪ ಅಂದ್ರೆ ಕಂಪಲ್ಸರಿ 3 ಇಂದ ಡಿವೈಡ್ ಆಗುತ್ತೇನ್ರಿ. ಇವಾಗ ಏನು ಮಾಡೋಣ 3 ಇಂದ ತಗೋರಿ. 3 1s 3,
2 ಜಾ 6 ನೆಕ್ಸ್ಟ್ 22 ಉಳಿತೈತ್ರಿ 22 ಉಳಿತೈತಿ 3 7 ಜಾ 21 3 5 ಜಾ 15 ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ 3 ಇಂದ ಕ್ಯಾನ್ಸಲ್ ಆಗುತ್ತಿಲ್ಲ ಅಂತ ಹೆಂಗೆ ಚೆಕ್ ಮಾಡ್ತೀರಾ ಇದು ಆ್ಯಡ್ ಮಾಡಿಬಿಡಿ ಫುಲ್ ಕಂಪ್ಲೀಟ್ 1 2 7 5 ಫುಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತೈತಿ 15 ಬರುತ್ತೆ 15 ಏನಾಗುತ್ತೆ 3 ಇಂದ ಕ್ಯಾನ್ಸಲ್ ಆಗುತ್ತೆ ಏನು ಕಂಪಲ್ಸರಿ ಹಂಗಂದ್ರೆ ಏನಾಗುತ್ತೆ 3 ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ ಮೀನಿಂಗ್ 3 4 ಜಾ 12 ನೆಕ್ಸ್ಟ್ 3 2 ಜಾ 3 5 ಜಾ 15 ಓಕೆ ನೆಕ್ಸ್ಟ್ ಆ್ಯಡ್ ಮಾಡಿರಿ ಎಷ್ಟಾಯ್ತು ರೀ ಇದು 6 6 + 5 11 ಆಗುತ್ತೆ ಹಂಗಂದ್ರೆ ಏನಾಗಲ್ಲ ಇದು ಕಂಪಲ್ಸರಿ 3 ಇಂದ ಕ್ಯಾನ್ಸಲ್ ಆಗಲ್ಲ ನೆಕ್ಸ್ಟ್ ನಂಬರ್ ಎಲ್ಲಿ ಜಂಪ್ ಆಗ್ತೀರಾ 5 ನೋಡಿರಿ 5 ಚೆಕ್ ಮಾಡಿ 5 8 ಜಾ 40 5 5 ಜಾ 25 ನೆಕ್ಸ್ಟ್ ಮತ್ತೆ ಏನಾಗ್ತೈತಿ ಇದು 5 ಇಂದ ಕ್ಯಾನ್ಸಲ್ ಆಗುತ್ತೆ 5 1 ಜಾ 5 3 ಉಳಿತಾ ಅಂದ್ರೆ 35 ಐತಿ ಎಷ್ಟಾಗ್ತೀರಿ 7 ಜಾ 35 ನೆಕ್ಸ್ಟ್ 17 ಅನ್ನೋದೇನ್ರಿ ಪ್ರೈಮ್ ನಂಬರ್ ಇದೆ 17 ಅನ್ನೋದು ಏನೈತ್ರಿ ಪ್ರೈಮ್ ನಂಬರ್ ಐತಿ 17 1 ಜಾ 17 ಹೆಂಗೆ ಬರೀತೀರಾ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 3 8 2 5 ಹೆಂಗೆ ಬರೀತೀರಿ 3 ಇಂಟು 3 ಇಂಟು 5 ಇಂಟು 17 ಓಕೆ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ನೆಕ್ಸ್ಟ್ ನಂಬರ್ ಏನು ಬರುತ್ತಪ್ಪ ಅಂತಂದರೆ 5005 ಬರುತ್ತೆ ರೀ ಓಕೆನಾ 5005 ಯಾವ್ದ್ರಿಂದ ಕ್ಯಾನ್ಸಲ್ ಆಗ್ತೈತೆ ಐಡಿಯಾ ಇರ್ಬೇಕು ರೀ ಓಕೆನಾ ಇಲ್ಲಿ ನೋಡಿ 5 ಇದೆ ಯೂನಿಟ್ ಪ್ಲೇಸಲ್ಲಿ ಏನಾದರೂ 5 ಬರ್ತಿದೆಯಪ್ಪ ಅಂದ್ರೆ ಅದು ಕಂಪಲ್ಸರಿ ಏನಾಗಿರ್ತೈತೆ ರೀ ಅಂದರೆ 5 ಟೇಬಲಿಂದ ಹೇಳ್ತದೆ 5 ಇಂದ ಯೂನಿಟ್ ಪ್ಲೇಸಲ್ಲಿ ಏನಾದರೂ 5 ಇದೆ ಅಂತಂದರೆ ಕಂಪಲ್ಸರಿ ಅದು 5 ಇಂದ ಡಿವೈಡ್ ಆಗ್ತೈತಿ ಅಂತ 0 ಆರ್ 5 ಇತ್ತಪ್ಪ ಅಂದರೆ ಕಂಪಲ್ಸರಿ ಏನಾಗ್ತೈತೆ ಅದು 5 ಇಂದ ಡಿವೈಡ್ ಆಗ್ತೈತಿ ಅಂತ ಇಲ್ಲಿ ನೋಡಿ 2 ಮತ್ತು 3 ಚೆಕ್ ಮಾಡೋ ಅವಶ್ಯಕತೆ ಇಲ್ಲರಿ ಇಲ್ಲಿ ಏನಾಗುತ್ತೆ ರೀ 2 5 1 ಜಾ 5 0 0 5 1 ಜಾ 5 ರೀ ಇದು ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ ಥಿಂಕ್ ಮಾಡ್ಬೇಕು ರೀ ನೆಕ್ಸ್ಟ್ ನಂಬರ್ ಯಾವ್ದೈತಿ 5 ಅನ್ನು 7 ಇದೆ 7 ಇಂದ ಚೆಕ್ ಮಾಡಿರಿ 7 1 ಜಾ 7 7 1 ಜಾ 7 ಅಂದ್ರೆ ಎಷ್ಟು ಆಯ್ತು ರೀ 30 ಉಳಿತು ನೆಕ್ಸ್ಟ್ ಎಷ್ಟಾಗುತ್ತೆ ರೀ 7 4 ಜಾ 28 ಅಂದ್ರೆ ಎಷ್ಟು ಉಳಿತೈತೆ ರೀ 2 ಲಾಸ್ಟ್ ಎಷ್ಟು ಐತಿ ರೀ 1 ಐತಿ 7 3 ಜಾ 21 ಆಗುತ್ತೆ ರೀ ನೆಕ್ಸ್ಟ್ ಯಾವ ನಂಬರ್ ರೀ 7 ಆಗ ನೆಕ್ಸ್ಟ್ ನಂಬರ್ ಯಾವ್ದು ಬರ್ತೈತಿ ರೀ 11 ಬರುತ್ತೆ ಪ್ರೈಮ್ ನಂಬರ್ ಎಷ್ಟು ಬರುತ್ತೆ ರೀ 11 ಬರುತ್ತೆ ನೋಡಿ ಕ್ಯಾನ್ಸಲ್ ಆಗುತ್ತಾನ 11 1 ಜಾ 11 ನೆಕ್ಸ್ಟ್ 3 ಉಳಿತು ಅಂದ್ರೆ ಎಷ್ಟು ಆಗುತ್ತೆ ರೀ 11 3 ಜಾ 33 ಮತ್ತೆ ಎಷ್ಟು ಮಾಡ್ತೀರಾ 13 ಈಸಾನೆ ಪ್ರೈಮ್ ನಂಬರ್ ಓಕೆ 13 1 ಜಾ 13 ಪ್ರೈಮ್ ಫ್ಯಾಕ್ಟರ್ ಆಫ್ 5005 is 5 into 7 into 11 into 13 ಓಕೆನಾ ಗೊತ್ತಾಯ್ತೇನ್ರಿ ಸ್ವಲ್ಪ ಟೇಬಲ್ಸ್ ಸ್ಪೀಡಾಗಿ ಬರ್ತಿರ್ಬೇಕು ರೀ ಟೇಬಲ್ಸ್ ಏನಿರ್ಬೇಕು ರೀ ಸ್ವಲ್ಪ ಸ್ಪೀಡ್ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು ಅಂದರೆ ಏನು ಮಾಡ್ಬೋದು ರೀ ಇದು ಆರಾಮ್ಸೆ ಸಾಲ್ವ್ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲೇ ಕೂತ್ಕೋಬೇಕಾಗುತ್ತೆ ಯಾವ ಟೇಬಲಲ್ಲಿ ಹೋಗ್ತೈತಿ ಅಂತ ಓಕೆನಾ ಇವಾಗ ನೆಕ್ಸ್ಟ್ ನೋಡೋಣ ಫಿಫ್ತ್ ಅನ್ನ ನೋಡಿ ನೆಕ್ಸ್ಟ್ ನಂಬರ್ ಏನಿದೆ 7429 ಇದೆ ಓಕೆನಾ ಇಲ್ಲಿ ನೋಡಿ ಇದು ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ ಅಂತ ಥಿಂಕ್ ಮಾಡ್ಬೇಕ್ರಿ ಅದಕ್ಕೆ ಏನು ಬರ್ತಿರ್ಬೇಕ್ರಿ ನಮಗೆ ಕಂಪಲ್ಸರಿ ಟೇಬಲ್ ಬರ್ತಿರ್ಬೇಕು ಓಕೆನಾ ಮಿನಿಮಮ್ ಏನಪ್ಪ ಅಂತಂದರೆ 30ವರೆಗೂ ಟೇಬಲ್ಸ್ ಬರ್ಬೇಕ್ರಿ ಅಂದರೆ ಏನಾಗುತ್ತೆ ಅಂತ ಹೇಳಿದೆ ಸ್ಪೀಡ್ ಕ್ಯಾಲ್ಕುಲೇಷನ್ ಆಗುತ್ತೆ ಓಕೆನಾ ಇಲ್ಲಿ ನೋಡಿ ಈ ನಂಬರ್ ಇದೆ ಯಾವುದರಿಂದ ಚೆಕ್ ಮಾಡ್ತೀವಿ ಪ್ರೈಮ್ ನಂಬರ್ 2 ಇಂದ 3 ಕ್ಯಾನ್ಸಲ್ ಆಗಲ್ಲ ಮಾಡ್ಕೋತಾ ಬರ್ಬೇಕ್ರಿ 3 ಇಂದ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ ಬರಲ್ಲ ಎಷ್ಟಾಗುತ್ತೆ ರೀ ಇದು 11 2 13 22 ಆಗುತ್ತೆ ಬರಲ್ಲ ನೆಕ್ಸ್ಟ್ 5 ಇಂದ 3 ಕ್ಯಾನ್ಸಲ್ ಆಗಲ್ಲ ಚೆಕ್ ಮಾಡ್ಕೋತಾ ಬರ್ಬೇಕ್ರಿ ಒಮ್ಮೆ ಎಲ್ಲಿ ಕ್ಯಾನ್ಸಲ್ ಆಗುತ್ತಪ್ಪ ಅಂತಂದರೆ ಡೈರೆಕ್ಟ್ 17 ಇಂದ ಆಗುತ್ತೆ ರೀ 17 ಇಂದ ಮಾಡ್ಬೇಕಪ್ಪ ಅಂದರೆ 17 ಟೇಬಲ್ ಬರಬೇಕು ಓಕೆ 17 ಟೇಬಲ್ ಏನು ಬರ್ಬೇಕು ರೀ ಕರೆಕ್ಟಾಗಿ ಬರ್ತಿರ್ಬೇಕು ನೋಡಿರಿ ಕರೆಕ್ಟ್ ಇದೆ ಅನ್ರಿ ನೋಡಿ ಇಲ್ಲಿ 17 ಇದೆನಾ 17 ಟೇಬಲಿಂದ ಕ್ಯಾನ್ಸಲ್ ಮಾಡಾಯ್ತು ಅಂತಂದ್ರೆ ಎಷ್ಟು ಬರ್ತೈತಿ 85 ಇದೆ ಇಲ್ಲಿ ಎಷ್ಟೈತಿ ರೀ 74 ಐತಿ ಯಾವ್ದು ಬರುತ್ತೆ ಅಂದ್ರೆ 4 ಜಾ ಬರುತ್ತೆ 4 ಜಾ 68 ಆಯಿತು 68 ಆಯ್ತಂದ್ರೆ ಇನ್ನೂ ಎಷ್ಟು ಉಳಿತೈತ್ರಿ ಇಲ್ಲಿ 62 ಉಳಿತು 62 ಉಳಿತು ಅಂದ್ರೆ ಎಷ್ಟು ಜಾ ಬರ್ತೈತಿ ರೀ 3 ಜಾ ಬರುತ್ತೆ 51 ಅಂತಂದ್ರೆ ಎಷ್ಟು ಬರ್ತೈತಿ ರೀ 1 ಜಾ 119 ಆಯಿತು 119 ಎಲ್ಲಿ ಬರ್ತೈತಿ 7 ಜಾ 7 ಜಾ ಬರುತ್ತಾ 7 ಜಾ ಆಗುತ್ತೆ ನೆಕ್ಸ್ಟ್ 17 ಇಂದ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ 2 ಜಾ ಮಾಡಿದ್ರೆ 2 ಜಾ ಅಂತಂದ್ರೆ ಎಷ್ಟು ಆಗ್ತದೆ ರೀ 43
34 ಎಷ್ಟು ಬರ್ತೈತಿ ಇಲ್ಲಿ 97 ಬರುತ್ತೆ. 97 ಬರ್ತೈತೇನ್ರಿ? ಆ ಟೇಬಲ್ ನಮಗೂ ಬರಲ್ಲ. ಅದಕ್ಕೆ ಏನು ಮಾಡ್ಬೇಕ್ರಿ ನಾವೀಗ? ನೆಕ್ಸ್ಟ್ 17 ಆಗೋಣ. ನೆಕ್ಸ್ಟ್ ನಂಬರ್ ಯಾವ್ದು ರೀ? ಪ್ರೈಮ್ ನಂಬರ್ 19 ಬರುತ್ತೆ. 19ಇಂದ ಮಾಡಬೇಕು. ಏನು ಬರೀತೀರಾ? ಇಲ್ಲಿ ನೋಡಿ 19ಇಂದ ಮಾಡಿ. 19 ಎಷ್ಟಿದೆ ರೀ? 53 ಇದೆನಾ? ಇಲ್ಲಿ ಎಷ್ಟು ಬರ್ತೈತಿ ಹಂಗಂದ್ರೆ 2 ಬರುತ್ತೆ. ಎಷ್ಟು ಉಳಿತೈತಿ ರೀ? 38 ಅಂತಂದ್ರೆ ಇಲ್ಲಿ ರಿಮೈನಿಂಗ್ ಎಷ್ಟು ಉಳಿತೈತಿ? 57 ಉಳಿತೈತಿ. 57 ಅಂತಂದ್ರೆ ಎಷ್ಟು ಬರ್ತೈತಿ ರೀ? 3 ಬರುತ್ತೆ. ಓಕೆನಾ? ಇಲ್ಲೇನು ಮಾಡಿ 23 ಇಸ್ ಪ್ರೈಮ್ ನಂಬರ್. 23 ಇಸ್ ಪ್ರೈಮ್ ನಂಬರ್. ಅದಕ್ಕೇನು ಮಾಡ್ತೀವಿ? 23 1 23. ಏನು ಬರೀತೀರಿ ಈಗ? 74 2 9 is equals to 17 into 19 into 23 ಇರ್ತೈತಿ ರೀ. ಪ್ರೈಮ್ ಫ್ಯಾಕ್ಟರ್ಸ್ ಯಾವ ರೀ? ಇವು ರೀ. ಕರೆಕ್ಟಾಗಿ ಏನಪ್ಪ ಅಂದ್ರೆ ಟೇಬಲ್ ಅದು ಬರ್ತಿರ್ಬೇಕು ರೀ. ಓಕೆನಾ?